ಸದ್ಯ ಅಮೆರಿಕದಲ್ಲಿ ನಟ ಶಿವರಾಜ್ ಕುಮಾರ್ ಅವರಿಗೆ ನಡೆದಂತಹ ಸರ್ಜರಿ ಸಕ್ಸಸ್ ಆಗಿದೆ. ಅದು ಮೇಜರ್ ಸರ್ಜರಿ ಆಗಿತ್ತು. ಆ ಸರ್ಜರಿ ಸಕ್ಸಸ್ ಆಗಿದೆ. ಮಿಯಾಮಿ ಆಸ್ಪತ್ರೆಯಲ್ಲಿ ಶಿವಣ್ಣಗೆ ಆಪರೇಷನ್ ನಡೆಯಿತು. ಸರ್ಜರಿಗಾಗಿ ಅಮೆರಿಕಾಗೆ ತೆರಳಿದ್ರು ಶಿವಣ್ಣ. ಅವರ ಆಪರೇಷನ್ ಸಕ್ಸಸ್ ಆಗಿದೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿದೆ ಮಿಯಾಮಿ ಹಾಸ್ಪಿಟಲ್. ಡಾಕ್ಟರ್ ಮುರುಗೇಶ್ ಅವರ ನೇತೃತ್ವದಲ್ಲಿ ನಡೆದಂತಹ ಆಪರೇಷನ್ ಆಲ್ಮೋಸ್ಟ್ 6 ಅವರ್ಸ್ ನಡೆದಿದೆ. ನಟ ಶಿವರಾಜ್ ಕುಮಾರ್ ಅವರ ಆರೋಗ್ಯ ಸದ್ಯ ಸ್ಥಿರವಾಗಿದೆ. ಶಸ್ತ್ರಚಿಕಿತ್ಸೆಗೆ ಶಿವರಾಜ್ ಕುಮಾರ್ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಅವರ ಆರೋಗ್ಯ ಸ್ಥಿರವಾಗಿದೆ. ಶಿವಣ್ಣಗೆ ಶಸ್ತ್ರಚಿಕಿತ್ಸೆ ಮಾಡಿದಂತಹ ಡಾಕ್ಟರ್ ಮುರುಗೇಶ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಇಲ್ಲಿ ಅವರ ಸಾವಿರಾರು ಜನ, ಲಕ್ಷಾಂತರ ಜನ ಅಭಿಮಾನಿಗಳು ಕಾಯ್ತಾ ಇದ್ರು. ದೇವರ ಹತ್ರ ಮೊರೆ ಹೋಗಿದ್ರು, ಪ್ರೇಯರ್ಸ್ ಮಾಡ್ತಾ ಇದ್ರು, ಹೋಮ ಹವನಗಳನ್ನ ಮಾಡ್ತಿದ್ರು, ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು. ಶಿವಣ್ಣ ಆರೋಗ್ಯವಾಗಿ ವಾಪಸ್ ಬರಲಿ ಅಂತ ಹೇಳಿ ಸದ್ಯ ಶಿವಣ್ಣಗೆ ಶಸ್ತ್ರಚಿಕಿತ್ಸೆ ಮಾಡಿದಂತಹ ಡಾಕ್ಟರ್ ಮುರುಗೇಶ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರ ಆರೋಗ್ಯ ಸ್ಥಿರವಾಗಿದೆ, ಟ್ರೀಟ್ಮೆಂಟ್ಗೆ ಚೆನ್ನಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಿ ಡಾಕ್ಟರ್ ಮುರುಗೇಶ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಐಸಿಯುನಲ್ಲೇ ಶಿವರಾಜ್ ಕುಮಾರ್ ಅವರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಡಾಕ್ಟರ್ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. Greetings. This is a brief message for the members of the medical care team. By the kind grace of God and also blessings and prayers from many, today's major complex procedure was completed successfully. He was very stable throughout the procedure and post-operatively is doing very well. All his parameters, labs are fantastic. With kind grace of God, I expect a full and complete recovery. And thank you for all your support and God bless you all. Greetings. This is a brief message for the members of the medical care team. By the kind grace of God and also blessings and prayers from many, today's major complex procedure was completed successfully. ಡಾಕ್ಟರ್ ಮುರುಗೇಶ್ ಅವರ ಮಾತುಗಳನ್ನ ಕೇಳ್ತಾರೆ. ಶಿವಣ್ಣ ಅವರ ಆರೋಗ್ಯ ಸ್ಥಿರವಾಗಿದೆ. ನೂರಾರು ಜನ, ಕೋಟ್ಯಾಂತರ ಜನ ಅಭಿಮಾನಿಗಳ ಒಂದು ಹಾರೈಕೆ ಅಥವಾ ದೇವರ ಹತ್ರ ಅವರು ಮಾಡಿದಂತಹ ಪ್ರಾರ್ಥನೆಯಿಂದ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಶಸ್ತ್ರಚಿಕಿತ್ಸೆಯ ವೇಳೆ ಮತ್ತು ಶಸ್ತ್ರಚಿಕಿತ್ಸೆ ನಂತರದ ಆರೈಕೆ ಸಮಯದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ನಮ್ಗಳಿಗೂ ಕೂಡ ಅಷ್ಟೇ ಬೇಕಾಗಿತ್ತು. ಶಿವಣ್ಣ ಆರೋಗ್ಯವಾಗಿ ಚೇತರಿಸ್ಕೊಂಡು ಅವರು ವಾಪಸ್ ಬರಲಿ ಅನ್ನುವಂಥ ಬೇಡಿಕೆ ಇತ್ತು. ಭಗವಂತನ ಹತ್ರ ಅವರ ಅಭಿಮಾನಿಗಳು ಕೂಡ ಪ್ರಾರ್ಥನೆಯನ್ನ ಮಾಡಿದ್ರು.